ವಿಚಾರವಾಗಿ ಬಣ ಬಡಿದಾಟ ಅನ್ನೋದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಬಡಿದಾಟವೇ ಶುರುವಾಗೋಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಈಗ ಬಡಿದಾಟ ಶುರುವಾಗಿರೋದು ಕಾಂಗ್ರೆಸ್ ಮತ್ತು ಬೇರೆ ಪಾರ್ಟಿಗಳ ನಡುವೆ. ಈಗ ಬಿಡದಿ ಟೌನ್ಶಿಪ್ಗೆ ಬಿಜೆಪಿ ಜೆಡಿಎಸ್ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಜನರ ಮುಂದೆ ನಾಟಕ ಮಾಡ್ತಿದ್ದಾರೆ ಅಂತೇಳಿ ಸಚಿವ ರಾಮಲಿಂಗಾರೆಡ್ಡಿ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬಿಡದಿ ಟೌನ್ಶಿಪ್ ಬಗ್ಗೆ ಕ್ಯಾಬಿನೆಟ್ನಲ್ಲಿ ನಿರ್ಧಾರ ಮಾಡಬೇಕು, ಹೈಕಮಾಂಡ್ ಗಮನಕ್ಕೆ ಹೋಗಿದೆ, ಏನ್ ಸೂಚನೆ ಕೊಟ್ಟಿದೆ ಅದು ಗೊತ್ತಿಲ್ಲ ಅಂತೇಳಿ ಅವರು ಹೇಳಿದ್ದಾರೆ. ನಮ್ಮ ಜೊತೆಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ. ಸರ್, ನೀವು ರಾಮನಗರದ ಉಸ್ತುವಾರಿ ಸಚಿವರಾಗಿದ್ರಿ. ಬಿಡದಿ ಹೋರಾಟ ತೀವ್ರ ಆಗ್ತಾ ಇದೆ. ಒಂದು ರೀತಿಯಲ್ಲಿ ರಾಜಕೀಯ ಆರೋಪಗಳು ಕೇಳಿ ಬರ್ತಾ ಇದಾವೆ. ಈಗ ರಾಜಕೀಯ ಆರೋಪಗಳು ಪ್ರತ್ಯಾರೋಪಗಳು ಸಹಜ. ಆದರೆ ನನ್ನ ಒಂದು ಪ್ರಶ್ನೆ, ಇದನ್ನ ರಾಜ್ಯದ ಜನತೆ ಮುಂದೆ ಕೂಡ ಇಡಬೇಕಾಗತ್ತೆ, ಜನತೆ ಕೂಡ ಇದ್ರ ಬಗ್ಗೆ ತಿಳ್ಕೋಬೇಕಾಗತ್ತೆ. ಉದಾಹರಣೆಗೆ ಈಗ ಬಿಡದಿ ಟೌನ್ಶಿಪ್ ಬಗ್ಗೆ ಬಿಜೆಪಿ ಜೆಡಿಎಸ್ ಇಬ್ರು ಕೂಡ ವಿರೋಧ ಮಾಡ್ತಾ ಇದ್ದಾರೆ. 2006ರಲ್ಲಿ ಈ ಯೋಜನೆಗೆ ಚಾಲನೆ ಕೊಟ್ಟಿದ್ದು ಯಾರು? ಮೊದಲನೇ ಪ್ರಶ್ನೆ. ಆಮೇಲೆ 23/9/2006ರಂದು ಆಗಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು, ಉಪಮುಖ್ಯಮಂತ್ರಿ ಯಡಿಯೂರಪ್ಪನವರು ಅವರ ನೇತೃತ್ವದ ಬಿಜೆಪಿ ಮೈತ್ರಿ ಸರ್ಕಾರ ಬಿಡದಿ ಸೇರಿದಂತೆ 5 ಸಮಗ್ರ ಟೌನ್ಶಿಪ್ಗಳ ಅಭಿವೃದ್ಧಿಗೆ ತೀರ್ಮಾನ ತಗೊಂಡಿದ್ರು. ಆಮೇಲೆ 18/10/2006ರಂದು ಅಧಿಕೃತವಾಗಿ ಘೋಷಣೆ ಗೆಜೆಟ್ ಮಾಡಿದ್ರು. ಆಮೇಲೆ 11/6/2007ರಂದು ಬಿಡದಿ ಟೌನ್ಶಿಪ್ ವ್ಯಾಪ್ತಿಯನ್ನು ಮತ್ತಷ್ಟು ವಿಸ್ತರಣೆ ಮಾಡಿದ್ರು. ಈ ಅವಧಿಯಲ್ಲಿ ಆರ್ ಅಶೋಕ್ ಅವರು ಕೂಡ ಈಗ ವಿಪಕ್ಷ ನಾಯಕರಾಗಿದ್ದಾರೆ, ಅವರು ಸಚಿವರಾಗಿದ್ರು. ಆಮೇಲೆ 1/6/10ಕ್ಕೆ ಬಿಜೆಪಿ ಸರ್ಕಾರನೇ ಇತ್ತು, ಸಮ್ಮಿಶ್ರ ಸರ್ಕಾರ ಇರಲಿಲ್ಲ. ಅವಧಿಯಲ್ಲಿ ಯೋಜನೆಗಾಗಿ ಮರು ಟೆಂಡರ್ ಕರೆದ್ರು. ಯಾವಾಗ? 1/6/2010ರಲ್ಲಿ ಬಿಜೆಪಿ ಸರ್ಕಾರ. ಆಗ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದರು, ಅಶೋಕ್ ಅವರು ಕೂಡ ಮಂತ್ರಿಗಳಾಗಿದ್ದರು, ರೆವಿನ್ಯೂ ಮಿನಿಸ್ಟರ್ ಆಗಿದ್ರು. ಆಮೇಲೆ ಈಗ ಇನ್ನೂ ಅನೇಕ ಮುಖಂಡರು ನಿನ್ನೆ ಅಲ್ಲೆಲ್ಲ ಹೋಗಿದ್ದವರಲ್ಲೂ ಕೂಡ ಸಚಿವರಾಗಿದ್ದರು. ಆಮೇಲೆ 26/7/12